Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ಏನಪ್ಪ ಅಂತ ಅಂದರೆ ಮನೋಜ್ ಅವ್ರ ಬರ್ಡೇ. ಸೊ ಮಧ್ಯಾಹ್ನ ಆಚೆ ಹೋಗಿ ಮಟನ್ ಎಲ್ಲ ತೊಗೊಂಬಂದು ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿದ್ದೀನಿ. ಅಡುಗೆ ಎಲ್ಲ ರೆಡಿ ಆಗಿದೆ. ಸೊ ಇವಾಗ ಬರ್ತಡೆಗೆ ಏನೆಲ್ಲ ಬೇಕು, ಡೆಕೋರೇಷನ್ ಮಾಡೋದಕ್ಕೆ ಏನೆಲ್ಲ ಬೇಕು ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಮನೋಜ್ ಅವರು ಬರ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಬೇಗನೆ ಬರೋದಕ್ಕೆ ಹೇಳಿದೆ, ಬಟ್ ಆದರೂ ಅವರು ಸ್ವಲ್ಪ ಲೇಟ್ ಆಗೋಯ್ತು ಬರೋದು. ಸೊ ಇವಾಗ ಬರ್ತಾ ಇದ್ದಾರೆ. ಸೊ ಕೆಳಗಡೆ ಇವಾಗ ರೀಚ್ ಆಗಿದ್ದಾರೆ. ಸೊ ಮೇಲ್ಗಡೆ ಬರ್ತಾ ಇದ್ದಾರೆ. ಅವ್ರು ಬಂದು ಫ್ರೆಶನ್ ಅಪ್ ಆಗಿ ಬರೋಷ್ಟೊಳಗಡೆ ನಾನು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಸುಮ್ಮನೆ ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಬಂದರು ಮನೋಜ್ ಅವರು, ಬನ್ನಿ ಹೋಗೋಣ. ಹಾಂ, ನೀನೇನು ನೋಡಬಾರ್ದಿಲ್ಲಿ ಅಂತ ಹೇಳ್ಬಿಟ್ಟು ಮನೋಜ್ ಅವರು ಫ್ರೆಶ್ನಪ್ ಆಗ್ತಾ ಇದ್ದಾರೆ. ಇವಾಗ ನಾನು ಎಲ್ಲನೂ ಇವಾಗ ಡೆಕೋರೇಷನ್ ರೆಡಿ ಮಾಡಬೇಕು. ನಾನು ನಿಮಗೆ ರೆಡಿ ಆದಮೇಲೆ ಸಿಗ್ತೀನಿ. ಹಾಗೆ ನಾನು ಕೇಕ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಎಲ್ಲ ಯಾವಾಗಲೂ ಬುಕ್ ಮಾಡಿ ಅಂದರೆ ಅಂಗಡಿಗೆ ಹೋಗಿ ಅಂದರೆ ಬೇಕ್ರಿಗೆ ಹೋಗಿ ಅಲ್ಲಿ ಆರ್ಡರ್ ಕೊಡ್ತಾಯಿದ್ದೆ. ಬಟ್ ಈ ಟೈಮು ನಾನು ಕಂಪ್ನಿಲಿ ವರ್ಕ್ ಮಾಡುವಾಗ ನಾನು ಬೇರೆ ಪ್ರಾಜೆಕ್ಟಿಗೆ ಮೂವ್ ಆಗ್ತಾಯಿದ್ದೆ. ಸೊ ಅವಾಗ ಅವರು ನಂಗೆ ಆಲ್ ದ ಬೆಸ್ಟ್ ಅಂತ ಹೇಳೋದಕ್ಕೋಸ್ಕರ ನಾನು ಮೂವ್ ಆಗ್ತಾಯಿದ್ದೀನಿ ಬೇರೆ ಪ್ರಾಜೆಕ್ಟ್ಗೆ ಅಂದ್ಬಿಟ್ಟು ನನ್ನ ಟೀಮ್ ಮೇಟ್ಸ್ ಏನಿದ್ದಾರೆ ಅವರು ಕೇಕ್ನ ತರಿಸಿ ನನಗೆ ಕಟ್ ಮಾಡಿಸಿದ್ರು. ಆ ಕೇಕು ನನಗೆ ಇಷ್ಟ ಆಗಿತ್ತು. ಸೊ ಅದನ್ನೇ ನಾನು ಬುಕ್ ಮಾಡಿದ್ದೀನಿ. ಅವ್ರಿಗೂ ಅಂದರೆ ಮನೋಜ್ ಅವ್ರಿಗೂ ಟೇಸ್ಟ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಅದನ್ನು ಬುಕ್ ಮಾಡಿದ್ದೀನಿ. ಅದು ಬರ್ತಾ ಇದೆ. ಸೊ ಅದು ಬಂದಮೇಲೆ ಮತ್ತು ಡೆಕೋರೇಷನ್ ಎಲ್ಲ ಹೇಗಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಏನಿಲ್ಲ, ನಾನು ಸಿಂಪಲ್ಲಾಗಿಯೇ ಮಾಡ್ತಾ ಇರೋದು. ಲಾಸ್ಟ್ ಟೈಮು ಸ್ವಲ್ಪ ಹೀಗೆ ಮಾಡಿದ್ದೆ, ಅದೇ ಥರ ಮಾಡ್ತಾಯಿದ್ದೀನಿ. ನಾನು ಎಲ್ಲ ರೆಡಿ ಮಾಡಿ ನಿಮಗೆ ಸಿಗ್ತೀನಿ. ನಾನಿವಾಗ ಈ ಥರ ರೆಡಿ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಹೇಗೆ ಕಾಣುತ್ತೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಈ ಥರ ಕಾಣಿಸುತ್ತೆ. ನಂದು ಲ್ಯಾಪ್ಟಾಪ್ ಟೇಬಲ್ ಏನಿತ್ತು, ಸೊ ಆ ಟೇಬಲ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೇಕೆಲ್ಲ ಕಟ್ ಮಾಡಿಸೋದಕ್ಕೆ. ಇದೆಲ್ಲ ಲಾಸ್ಟ್ ಟೈಮ್ದು ಕ್ಯಾಂಡಲ್ ಎಲ್ಲ, ಇದು ಲಾಸ್ಟ್ ಟೈಮ್ದು. ಇದೂ ಅಷ್ಟೇ ಲಾಸ್ಟ್ ಟೈಮ್ ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು ತರಿಸಿದ್ದು. ಸೊ ಅದನ್ನೇ ಎತ್ತಿಟ್ಟಿದ್ದೆ. ಮತ್ತು ಇದು ಕ್ಯಾಂಡಲೆಲ್ಲ ಲಾಸ್ಟ್ ಟೈಮು ರಮ್ಯನ ಬರ್ತ್ಡೇಗೋ ಯಾರ ಬರ್ತ್ಡೇಗೋ, ಮೇ ಬಿ ಮನೋಜ್ ಅವ್ರ ಬರ್ತ್ಡೇಗೋ, ಸರಿಯಾಗಿ ನೆನಪಿಲ್ಲ ನನಗೆ. ಸೊ ಆ ಟೈಮಲ್ಲಿ ತೊಗೊಂಡಿದ್ದು ಅದೇ ಇದೆ. ಇದೆಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಹಾಗಾಗಿ ಇದೇ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ಒಂದು 5 ನಿಮಿಷ ಇರ್ಬೋದು ಇದು ಕ್ಯಾಂಡಲ್ಸು. ಅದಾದಮೇಲೆ ಶೆಲ್ ಡೌನ್ ಆಗಿಬಿಡುತ್ತೆ. ಬಟ್ ಒಂದು 5 ನಿಮಿಷ ಸಾಕು. ಹೇಗೆ ಕಾಣುತ್ತೆ ಇವಾಗ ಲೈಟ್ ಆಫ್ ಆದಮೇಲೆ ಅಂತ ತೋರಿಸ್ತೀನಿ. ಈ ಥರ ಕಾಣಿಸುತ್ತೆ. ಸೊ ಈ ಥರ ರೆಡಿ ಮಾಡಿದ್ದೀನಿ. ಸೊ ಈ ಥರ ಕಾಣಿಸುತ್ತೆ. ಮನೋಜ್ ಅವರು ರೆಡಿ ಆಗ್ತಾ ಇದ್ದಾರೆ. ಸೊ ಅವ್ರು ಬಂದಮೇಲೆ ಕೇಕ್ ಕಟ್ ಮಾಡಿಸ್ಬೇಕು. ನಾನು ಆನ್ಲೈನಲ್ಲಿ ಕೇಕ್ ಆರ್ಡರ್ ಮಾಡಿದೆ ಅಂತ ಹೇಳಿದ್ರಲ್ವ, ಸೊ ಅದೂ ಬಂದಿದೆ. ಇದು ಯಾವುದು ಅಂತ ಅಂದರೆ ಚಾಕ್ಲೇಟ್, ಹೆಸರು ಮರ್ತೋಯ್ತು ನನಗೆ. ಇರು ಹಂಗೆ, ಇನ್ನೊಂದು ಸ್ವಲ್ಪ ತಲೆ ಇರು. ಇವಾಗ ಕೇಕೆಲ್ಲ ಇಟ್ಬಿಡೋಣ ಟೇಬಲ್ ಮೇಲೆ. ಹೇಗಿದೆ ಕೇಕ್ ಅಂತ ಹೇಳಿ ತೋರಿಸ್ತೀನಿ. ಕೇಕ್ ಬಂದಿದೆ, ಮತ್ತು ಇದೇನೋ ಕೊಟ್ಟಿದ್ದಾರೆ, ಮೇ ಬಿ ಚಾಕು ಅನಿಸುತ್ತೆ. ನೋಡೋಣ ಏನೇನಿದೆ ಅಂತ ಹೇಳಿಬಿಟ್ಟು ಓಪನ್ ಮಾಡೋಣ. ಓಪನ್ ಮಾಡಿಬಿಟ್ಟು ನೋಡ್ತೀನಿ. ಈ ಥರ ಒಂದು ಕೇಕ್ನ ಆರ್ಡರ್ ಮಾಡಿದೆ. ಇದ್ರ ಮೇಲೆ ಮೈ ಲವ್ ಅಂತ ಹೇಳಿ ಬರೀರಿ ಅಂತ ಹಾಕಿದೆ. ಇದು ಕೇಕ್ ಅಥವಾ ಏನೂ ಗೊತ್ತಾಗ್ತಿಲ್ಲ, ಪೇಪರ ಅಂತ ಹೇಳಿ. ಇದರೊಳಗಡೆ ಈ ಟಿಶ್ಯೂ ಮತ್ತು ಚಾಕು ಇದೆ. ಇವಾಗ ರೆಡಿ ಮಾಡೋಣ. ಇದಿರೋದ್ರಿಂದ ಬರೀ ಇದಷ್ಟೇ ಹೇಳಿದ್ದೆ ನಾನು, ಮೈ ಲವ್ ಅಂತ ಅಷ್ಟೇ ಬರೀರಿ ಅಂತ. ಸೊ ಇಲ್ಲಿ ಹ್ಯಾಪಿ ಬರ್ಡೇ ಇರೋದ್ರಿಂದ ಅದು ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು 1/2 kg ಅಷ್ಟೇ ನಾನು ಆರ್ಡ್ರ್ ಮಾಡಿರೋದು. ಇದಕ್ಕೆ ನೋಡೋಣ ಹೇಗಿದೆ ಏನು ಅಂತ ಹೇಳಿಬಿಟ್ಟು ನೋಡೋಣ. ನಾನು ಲಾಸ್ಟ್ ಟೈಮು ಏನು ತಿಂದಿದ್ದೆ, ಸೊ ಆವಾಗ ಚೆನ್ನಾಗಿತ್ತು. ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಮನು ರೆಡಿನಾ?
ಹೌದಾ? ಎತ್ತಿರ್ತೀನಿ ಬಿಡಿ, ಅದರಲ್ಲೇ ಇರಿ. ಮನೋಜ್ ಅವ್ರಿಗೆ ಲಾಸ್ಟ್ ಟೈಮ್ ಶಾಪಿಂಗ್ ಮಾಡ್ಕೊಂಬಂದಿದ್ದು ಅಲ್ಲ, ಸೊ ಡ್ರೆಸ್ ಎಲ್ಲ ನಾನು ತೋರ್ಸೋಕ್ಕಾಗಿರಲಿಲ್ಲ ಲಾಗಲ್ಲಿ, ಸೊ ಅದನ್ನು ತೋರಿಸ್ತೀನಿ ಇವಾಗ. ಏನಿಲ್ಲ, ಒಂದೆರಡು ಜೊತೆ ಶರ್ಟ್ ತೊಗೊಂಡಿದ್ರು, ಮತ್ತು ಒಂದು ಪ್ಯಾಂಟ್ ಏನೋ ತೊಗೊಂಡಿದ್ರು. ನಾನು ಒಂದು ಸ್ಯಾಂಡಲ್ ತೊಗೊಂಡಿದ್ದೆ. 2 ಇಂಚ್ ಶರ್ಟ್ ತೊಗೊಂಡಿದ್ರು. ಅಂದರೆ ಅವ್ರ ಫ್ರೆಂಡ್ದು ಮದುವೆ ಇದೆ, ಸೊ ಅವ್ರಿಗೆ ವೈಟು ಶರ್ಟ್ ಬೇಕಂತ ಹೇಳಿಬಿಟ್ಟು ತೊಗೊಂಡಿದ್ರು. ಬಟ್ ಮನೇಲಿತ್ತು ಆಲ್ರೆಡಿ ಒಂದು 3-4 ಜೊತೆನೇ ಇದೆ ವೈಟು, ಬಟ್ ಅವರು ಹೊಸದು ತೊಗೊತೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡ್ರು. ಮತ್ತು ಪ್ಯಾಂಟು ಇನ್ನೂ ಒಂದು ತೊಗೊಳ್ಳಿ ಅಂದೆ, ಬಟ್ ಅವರು ಒಂದೇ ಒಂದು ತೊಗೊಂಡ್ರು. ಮತ್ತು ಶರ್ಟು ಬೇರೆದಿನ್ನೂ ಒಂದು ತೊಗೊಂಡ್ರು, ಏನೋ ಲೈನಿನ್ ಸಮಥಿಂಗ್ ತೊಗೊಬೇಕು. ಒಂದು ನಿಮಿಷ, ನಾನು ಮಾತಾಡ್ತಾ ಇದ್ದೀನಿ. ಲೈನಿನ್ ಬಟ್ಟೆ ಏನೋ ತೊಗೊಬೇಕು ಅಂತಿದ್ರು. ಸೊ ಅಲ್ಲಿ ಸಿಕ್ತು, ಸೊ ಹಾಗಾಗಿ ಅದನ್ನು ತೊಗೊಂಡ್ರು. ಇವಾಗ ಆ ಬಟ್ಟೆನ ಹಾಕ್ಕೊಂಡಿದ್ದಾರೆ. ಸೊ ತೋರಿಸ್ತೀನಿ. ಲೈಟೆಲ್ಲ ಆಫ್ ಮಾಡಿಬಿಡ್ತೀನಿ. ಇವಾಗ ಮನೋಜ್ ಬರ್ತಾ ಇದ್ದಾರೆ. ಮನು ಬಾ. ಲೈಟ್ ಆಫ್ ಮಾಡಲಿದ್ನು? ಆಫ್ ಮಾಡಿ. ಕತ್ಲೆ ಆಗ್ಬಿಟ್ಟೈತೆ ಫುಲ್. ಇದೆಲ್ಲ ಯಾವಾಗ ಈಗ ಗಂಡು ಹೇಗಿದೆ? ಚೆನ್ನಾಗಿದೆ. ಖುಷಿ ಆಯ್ತಾ? ಖುಷಿ ಆಯ್ತು. ಕೇಕು ಇದು ನಾನು ಅದೇ ಮೆಟಾದಲ್ಲಿದ್ದೆ ಅಲ್ವಾ, ಆವಾಗ ನಾನು ಬೇರೆ ಪ್ರಾಜೆಕ್ಟಿಗೆ ಹೋಗ್ತಾ ಇದ್ನಲ್ಲ ಆರ್ಟ್ ಆರ್ಗೆ, ಆ ಟೈಮಲ್ಲಿ ಕೇಕ್ನ ನನಗೆ ನನ್ನ ಟೀಮ್ಮೇಟ್ಸ್ ಅವರು ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಈ ಥರ ಕೇಕ್ನ ಆರ್ಡ್ರ್ ಮಾಡಿದ್ರಾ. ಸೊ ಅದಿಷ್ಟ ಆಗಿತ್ತು ನನಗೆ. ಅವ್ರ ಹತ್ರ ಕೇಳಿದ್ದೆ, ಅದೇ ಕೇಕ್ ಇದ್ದಿದ್ದರಿಂದ ನಾನು ಆರ್ಡ್ರ್ ಕೊಡೋಣ ಅಂದ್ಕೊಂಡಿದ್ದೆ ಹೋಗ್ಬಿಟ್ಟು ಬೇಕ್ರಿಲಿ. ಬಟ್ ಚೆನ್ನಾಗಿರುತ್ತೆ ಈ ಥರ ಅಂತ ಹೇಳಿಬಿಟ್ಟು ಆನ್ಲೈನಲ್ಲೇ ತರಿಸೋಣ ಅಂತ ಹೇಳಿ ತರಿಸಿದ್ದು. ಗುಂಡು ಅಯ್ಯೋ, ನಾನು ಇದು ಲೈಟೇ ಆಫ್ ಮಾಡಿಬಿಟ್ಟಿದ್ದೀನಿ ಮನು. ಆನ್ ಮಾಡಿ. ನಿಮ್ಮ ಫೋನ್ ಕೊಡಿ, ಫೋಟೋಸ್ ತಕ್ಕೊಂತೀನಿ. ಲೈಟ್ ಚಿಕ್ಕದಾಗ್ತೀನಿ ರೀ. ಚೆನ್ನಾಗಿರುತ್ತಾ? ಆಫ್ ಮಾಡಲಾ? ಬಟ್ ಫೋಟೋದಲ್ಲಿ ಬರಲ್ಲ ಅಂತ ಅಷ್ಟೇ, ನೀಟಾಗಿ ಬರಲ್ವೇನೋ ಅಂತ. ಹಾಂ, ನೀವು ಆಪೋಸಿಟ್ ಇದ್ದೀರಾ ಅಲ್ವಾ? ಫ್ಯಾನ್ ಏನಿಷ್ಟು ಜೋರಾಗ್ಬಿಡ್ತು. ಓ, ನಾನು ಆಫ್ ಮಾಡಿ ಆನ್ ಮಾಡಿದೆ ಅದಕ್ಕೆ. ನಾನು ಆಪೋಸಿಟ್ ಇದ್ದೀನಲ್ವಾ, ಚೆನ್ನಾಗಿ ಬರುತ್ತೆ. ನೀವು ಆಪೋಸಿಟ್ ಲೈಟ್ ಹಿಂದೆ ಇದೆ ಅಲ್ವಾ, ಚೆನ್ನಾಗಿ ಬರಲ್ಲ. ಹಾಂ, ಮುಖ ಕ್ಲಾರಿಟಿ ಇಲ್ಲ. ಇರಿ, ಹಿಂಗೊಂದು ಫೋಟೋ ತೆಗ್ದ್ಬಿಡ್ತೀನಿ ನೋಡಿ. ಇಲ್ಲಿ ಇಲ್ಲೇ ಇದೆ. ತಿನ್ಬೇಕಷ್ಟೇ ಒಂದು ಫಸ್ಟ್. ಈಗ ಓ, ಖಾಲಿ ಬೆಂಕಿ ಬಟ್ನ ನಮ್ಮ ಮನೇಲಿ ಯೂಸೇ ಮಾಡಲ್ಲ. ಅದು ಲೈಟರ್ ಥರ ಯೂಸ್ ಮಾಡ್ತೀವಿ. ಅದಾಗಲ್ಲ ಅನ್ಸುತ್ತಲ್ಲ ಮನು? ಲಾಸ್ಟ್ ಟೈಮ್ ಟ್ರೈ ಮಾಡಿದ್ವಿ ಅಲ್ಲ. ಗುಂಡು ಬಾಯಿ ಏನಾಗಲ್ಲ, ಅವನಿಗೆ ಬೆಂಕಿ ಅಂದರೆ ಭಯ. ಸ್ವಲ್ಪ ಗಲಾಟೆ ಮಾಡ್ತಾನೆ. ಏನಾಗಲ್ಲ ಗುಂಡು, ಸುಮ್ಮನೆ ಇರು. ಒಂದ್ಸಲ ಪಟಾಕಿ ಹಚ್ಚಿದ್ವಾ ಇವನು ಚಿಕ್ಕವನಿರುವಾಗ, ಆ ಪಟಾಕಿನ ಎತ್ಕೊಂಡು ಓಡೋಗ್ಬಿಟ್ಟಿದ್ದ ಬಾಯಲ್ಲಿ. ಹ್ಯಾಪಿ ಬರ್ಡೇ ಟು ಯು. ಎಲ್ಲಿ ಕ್ಯಾಂಡಲು? ನಾನು ಹೇಳಿದ್ನಲ್ಲ, ಹೋಗ್ಲಿ ಬಿಡಿ. ಹಚ್ಚಿ 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 ಕ್ಯಾಂಡಲ್ ಹೇಳಿ.
ಕ್ಯಾಂಡಲ್. ಫ್ಯಾನ್ ನೀಟಾಗಿ ಹಾಕ್ಬೇಕು, ಹಚ್ಬೇಕು ಅದು. ಓ, ಫ್ಯಾನಿಗೆ ಹೊಟ್ಟೋಗ್ತೈತೆ. ಅದು ಮ್ಯಾಜಿಕ್ ಕ್ಯಾಂಡಲ್ ಅಲ್ಲ ಅನಿಸುತ್ತೆ. ಮ್ಯಾಜಿಕ್ ಕ್ಯಾಂಡಲ್ ಆದರೆ ನಾವು ಆಫ್ ಮಾಡಿದ್ರು ಮತ್ತೆ ಹತ್ಕೊಳ್ಳುತ್ತೆ. ಹ್ಯಾಪಿ ಬರ್ಡೇ ಮನೋಜ್. ಥ್ಯಾಂಕ್ ಯು ಸೋ ಮಚ್. ಬರ್ರಿ ಬಂದು ಕಟ್ ಮಾಡಲಾ? ಹಾಂ, ಕಟ್ ಮಾಡಿ. ಅಪ್ಪಂಗೆ ಹೇಳು, ಗುಂಡ ವಿಶ್ ಮಾಡು, ಹ್ಯಾಪಿ ಬರ್ಡೇ ಮಾಡು. ಹ್ಯಾಪಿ ಬರ್ಡೇ. ಕೆಳಗಡೆ ಹಾಕಿ, ಅವನು ತಿಂತಾನೆ. ಉಫ್ ಮಾಡಿ ವಿಶ್. ಬಾ. ಇನ್ನೆಲ್ಲ ಎಲ್ಲ ಬೇಡ. ಚೆನ್ನಾಗಿ ನೋಡಿ. ಕಾಫಿ ಚೆನ್ನಾಗಿಲ್ಲ? ಚಾಕ್ಲೇಟ್ ಇಷ್ಟ ಆಯ್ತಾ? ಇಲ್ಲ, ಇಷ್ಟ ಆಯ್ತು. ಇದೆಲ್ಲ ಹೇಗಿತ್ತು? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಚೆನ್ನಾಯ್ತಾ? ಥ್ಯಾಂಕ್ಸ್, ನೀನು ಟೈಮ್ ಸ್ಪೆಂಡ್ ಮಾಡಿದ್ದೆ. ಓಕೆ. ಏನು ಗೊತ್ತಾ, ಇದಿಷ್ಟ ಇಲ್ಲ. ಇದು ಸುಮ್ಮನೆ ಸಿಂಪಲ್ಲಾಗಿ ಇವ್ರು ಯಾವಾಗಲೂ ನಾನು ಮಾಡಿದಾಗೆಲ್ಲ ಏನು ಹೇಳ್ತಾ ಇದ್ರು ಗೊತ್ತಾ? ಹಾಂ, ಒಂದು ನಿಮಿಷ. ಇವರು ನಾನು ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡುವಾಗ ಏನು ಹೇಳ್ತಾ ಇದ್ರು ಅಂದರೆ, ನನಗೆ ಈ ಥರ ಎಲ್ಲ ಇಷ್ಟ ಆಗಲ್ಲ, ಮಾಡಬೇಡ ಅಂತ ಹೇಳ್ತಾ ಇದ್ರು. ಬಟ್ ಆದರೂ ನಾನು ನನ್ನ ಖುಷಿಗೋಸ್ಕರ ಮಾಡ್ತಾಯಿದ್ದೆ. ಸೊ ಇವಾಗ ನಾನು ಬೆಳಗ್ಗೆಯಿಂದ ಹೇಳ್ಬೇಕಂದ್ರೆ ಊಟನೇ ಮಾಡಿಲ್ಲ ನಾನು ಇವತ್ತು. ಇವಾಗ ಆಲ್ರೆಡಿ 7:10 ಆಗಿದೆ, ಊಟನೇ ಮಾಡಿಲ್ಲ. ಇವಾಗ ಊಟ ಮಾಡಬೇಕು ನಾನು. ಮಾರ್ನಿಂಗಿಂದ ಹೊಟ್ಟೆನೇ ಎಸೀತಾ ಇಲ್ಲ ನನಗೆ, ಊಟನೇ ಮಾಡಬೇಕಂತ ಅನ್ನಿಸ್ತಾನೆ ಇಲ್ಲ. ಸೊ ಹಾಗಾಗಿ ನಾನು ಊಟನೇ ಮಾಡಿಲ್ಲ. ಇವಾಗ ಏನಾದರೂ ಅಂದರೆ ಸ್ವಲ್ಪ ಬೇಗನೆ ಊಟ ಮಾಡಬೇಕು ಇವಾಗ. ಎಸ್, ಬನ್ನಿ ನಾನು. ನಾನಿವತ್ತು ಇಷ್ಟೆಲ್ಲ ಅಡುಗೆ ಮಾಡಿದ್ದೆ. ಹಾಗೆ ಇದು ಮಟನ್ ಬಿರಿಯಾನಿ, ಮಟನ್ ಪೆಪ್ಪರ್ ಡ್ರೈ ಮತ್ತು ಮಟನ್ ಕೈಮಾ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ನಿಮಗೆ? ನಾನು ತಿಂತೀನಿ, ನೀವು ಹೇಳಿ. ಚಿಂಚಿನ ಕಬಾಬ್ ತಿಂತೀನಿ. ತಿನ್ನು. ಸ್ವಲ್ಪ ನೀರು ಜಾಸ್ತಿ ಆಗ್ಬಿಟ್ಟೈತಲ್ವಾ? ನಂಗೆ ಕಡಿಮೆನೇ ಆಗ್ತೆ, ಬಟ್ ಜಾಸ್ತಿ ಆಗ್ಬಿಟ್ಟೈತೆ. ಇದೇನಿದೆ, ಹೆಂಗೆ ಮಾಡಿದ್ದೀನಿ ಕೈಮಾ? ಹೆಂಗೆ ಮಾಡಿದ್ದೀನಿ? ಸಾಫ್ಟಾಗಿ ಮಾಡಿದ್ದೀನಿ. ಚೆನ್ನಾಗಿಲ್ವಾ? ಕಲ್ಲಂಗಿರ್ಬೇಕು, ಹಿಂಗೆ ಬಿಡಿಸ್ಕೊಂಡು ಚೆನ್ನಾಗಿರಲ್ಲ. ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಯ್ತಾ? ಬಟ್ ಸಾಫ್ಟಾಗಿ ಮಾಡಿದ್ದೀನಿ ಅಷ್ಟೇ. ನಿಜ ಚೆನ್ನಾಯ್ತು. ಯಾವ್ದು ಇಷ್ಟ ಆಯ್ತು ನಿಮ್ಗೆ ಜಾಸ್ತಿ? ಅಂದ್ರೆ ಕೈಮಾ ಉಂಟೆ ಗಟ್ಟಿಗಿದ್ರೆ ಚಂದ, ಬಟ್ ಟೇಸ್ಟ್ ಆಗೈತೆ. ಬಿರಿಯಾನಿ ಚೆನ್ನಾಗೈತೆ, ನೀರು ಹುಡ್ಕೊಂಡೈತೆ. ನೀರು ಕಡಿಮೆನೇ ಆಗ್ತೆ, ಬಟ್ ಹೆಂಗೆ ಜಾಸ್ತಿ ಚೆನ್ನಾಗೈತೆ. ನಿಮ್ಗೆ ಜಾಸ್ತಿ ಯಾವ್ದು ಇಷ್ಟ ಆಗುತ್ತೆ? ಬಿರಿಯಾನಿ. ಗುಂಡು, ನಿಂಗೆ ಬೇಡವೇನೋ ಬಿರಿಯಾನಿ? ನೀರು ತಗೋಬೇಕು. ಸರಿ. ಎಸ್, ಊಟ ಎಲ್ಲ ಆಯಿತು. ಏನಪ್ಪ ಅಂತ ಅಂದರೆ, ಮನೋಜ್ ಅವರು ನಾನು ಗಿಫ್ಟ್ನ ರೂಮಲ್ಲಿ ಇಟ್ಟಿದ್ದೀನಿ ಅಂದ್ಬಿಟ್ಟು ರೂಮೆಲ್ಲ ಚೆಕ್ ಮಾಡಿದ್ದಾರೆ, ಸಿಕ್ಕಿಲ್ಲ. ಸೊ ನಾನು ಗಿಫ್ಟ್ ಇಟ್ಟಿರೋದೆಲ್ಲಪ್ಪ ಅಂತ ಅಂದರೆ ಈ ಲ್ಯಾಪ್ಟಾಪ್ದು ಕಬೋರ್ಡ್ ಏನಿದೆ, ಸೊ ಅಲ್ಲಿಟ್ಟಿದ್ದೀನಿ. ಅವ್ರು ನೋಡಿಲ್ಲ ಅವರು. ಮತ್ತೇನು ಗೊತ್ತಾ, ನಾನು ಇಯರ್ಪೋಡ್ನ ಟೇಬಲ್ ಮೇಲೆ ಇಟ್ಟಿದ್ದೆ. ಆವಾಗ ನಮ್ಮ ಗುಂಡ ಇಯರ್ಪೋಡ್ನ ತೊಗೊಂಡೆಲ್ಲ ಕಚ್ಚಾಕ್ಬಿಟ್ಟಿದ್ದಾನೆ. ನೋಡಿ, 5,000 ರೂಪಾಯಿ ಇದು. 5,000 ರೂಪಾಯಿ ಇದು ಪ್ರಾಡಕ್ಟು. ಎಲ್ಲ ಕಚ್ಚಾಕಿ 2 ಭಾಗ ಮಾಡಿಟ್ಟಿದ್ದಾನೆ. ಆಯಿತು,
ಎಲ್ಲ ಹಾಳಾಗೋಯ್ತು. ಇವ್ನು ಮಾಡಬಾರ್ದು ಕೆಲಸಗಳು ಇದೆಯಲ್ಲ ಮನೆ ಒಳಗೆ, ಒಂದೊಂದಲ್ಲ. ಎಲ್ಲ ಕಚ್ಚಾಕ್ಬಿಟ್ಟಿದ್ದಾನೆ ಇಲ್ಲಿ. ತುಂಬ ಆಸೆ ಪಟ್ಟು ತೊಗೊಂಡಿದ್ದು. ನನ್ನ ಕಂಪ್ನಿಲಿ ಜಾಯ್ನ್ ಆದಾಗ ಒಂದು 18,000 ರೂಪಾಯಿ ಅಮೌಂಟ್ ಕೊಟ್ಟಿದ್ರು, ಜಾಯ್ನಿಂಗ್ ಬೋನಸ್ ಅಂತ ಹೇಳಿಬಿಟ್ಟು. ಆ ಒಂದು ಅಮೌಂಟಿಂದ ನಮಗೆ ಏನು ಬೇಕು ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಏನು ಬೇಕು ಅದೆಲ್ಲ ಎಕ್ವಿಪ್ಮೆಂಟ್ ತೊಗೊಳೋದಕ್ಕೆ ಅಂತ ಹೇಳಿ ಅಮೌಂಟ್ ಕೊಟ್ಟಿದ್ರು. ಯಪ್ಪ ಏನು ಇಷ್ಟೊಂದು ಶೆಕೆ ಆಗ್ತದ. ಸೊ ಆವಾಗ ಈ ಒಂದು ಟೇಬಲ್ಲು, ಕುರ್ಚಿ ಮೀನ್ಸ್ ಚೇರು ಮತ್ತು ಆ ಒಂದು ಇಯರ್ಪೋರ್ಡ್ ಎಲ್ಲ ತೊಗೊಂಡಿದ್ದೆ. ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಿದೆ 1,000 ಏನೋ. ಈ 3ಕ್ಕೆ 19,000 ಏನೋ ಬಿಲ್ಲಾಗಿತ್ತು. ಸೊ ಎಕ್ಸ್ಟ್ರಾ 1,500 ಏನೋ ಪೇ ಮಾಡಿಬಿಟ್ಟು ನಾನು ಅಮೌಂಟ್ ತೊಗೊಂಡಿದ್ದು. ಇಷ್ಟು ವರ್ಷ ಏನೂ ಆಗ್ದಂಗೆ ಯೂಸ್ ಮಾಡಿದ್ದೆ. ಇವನು ನೀರೊಳಗಡೆ ಬಿದ್ದೋಗ್ಬಿಡ್ತು ಅದು ಸಡನ್ನಾಗಿ. ಸೊ ಹಾಗಾಗಿ ಟೇಬಲ್ ಮೇಲೆ ನೀರೆಲ್ಲ ಡ್ರೈ ಆಗಲಿ ಇನ್ ಕೇಸ್ ಒಳಗಡೆ ಹೋಗಿದ್ರೆ ಅಂದ್ಬಿಟ್ಟು ಇಟ್ಟಿದ್ದೆ. ಅದು ವರ್ಕ್ ಆಗ್ತಾಯಿತ್ತು ಚೆನ್ನಾಗೇ. ಈ ನನ್ನ ಮಗ ಬಂದು ಎಲ್ಲ ಕಚ್ಕೊಂಡು ಹೋಗಿ ತಿಂತಾ ಇದ್ದ. ಅವಾಗ ಕಿತ್ತಿಟ್ಕೊಂಡೆ, ಎಲ್ಲ ಕಚ್ಚೆ ಹಾಕ್ಬಿಟ್ಟಿದ್ದ. ಎಸ್, ಬನ್ನಿ ಗಿಫ್ಟ್ ಕೊಡೋಣ ಇವಾಗ. ತಗೊಳ್ಳಿ ಗಿಫ್ಟ್. ಇರಿ ನಾನು ಬಲ್ಗೆ ಹೇಳ್ಕೊಡ್ತೀನಿ. 2 ಇದೆ. ಏನಂತ ಗೆಸ್ ಮಾಡಿ ಆಯಿತಾ? ಒಂದೇ ಸಲ ಓಪನ್ ಮಾಡಬಾರ್ದು. ಮ್ಯೂಟ್ ಮಾಡಿಬಿಡಿ ಫೋನು ಅಥವಾ ವಿಡಿಯೋ TV. ಟೀ ಶರ್ಟಾ? ಎಷ್ಟು ಬಟ್ಟೆ ಕೊಡಿಸ್ಲಿ? ಇಲ್ಲ ಐತಿ. ಏನೋ ಒಟ್ಟಲ್ಲಿ ಬಟ್ಟೆ ಐಟಮ್ ಇದು. ಬಟ್ಟೆ ಅಲ್ಲ. ಸರಿ ನೋಡ್ತೀನಿ. ಗೊತ್ತಾಗಿಲ್ವಾ? ಸರಿ, ಓಪನ್ ಮಾಡಿ. ಅದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ತೊಗೊಂಡಿದ್ದೀನಿ. ಯಾಕೆ ಇದನ್ನು ತೊಗೊಂಡೆ ಅಂದರೆ ಹೇಳ್ತೀನಿ ಬಿಚ್ಚಿ. ನಮ್ಮ ಮನೇಲಿ ಏನೇ ಒಂದು ವಸ್ತು ತೊಗೊಂಬಂದ್ರೆ ಇವನಿಗೆ ಫಸ್ಟ್ ತೋರಿಸ್ಬಿಡ್ಬೇಕು. ಏನಿದು? ಓಪನ್ ಮಾಡಿ ನೋಡಬೇಕು ಏನದು ಅಂದರೆ. ಗುಂಡೆ ಸುಮ್ಮನೆ ಇರು. ಬ್ಯಾಗು. ಹೌದು. ಏಂತಕ್ಕೆ ತೊಗೊಂಡೆ ಅಂದರೆ ಇವರು ಫೋನ್ ಇಟ್ಕೊಳ್ಳೋಕೆ ಸಖತ್ತು ಶ್ರಮ ಪಡ್ತಾರೆ ಆಯಿತಾ. ಅದು ಲೈಕ್ ಚೆಸ್ಟ್ ಬ್ಯಾಗು ಆಗುತ್ತೆ ಮತ್ತು ಸೊಂಟಗೂ ಹಾಕೊಬೋದು. 2 ಥರನೂ ಯೂಸ್ ಮಾಡ್ಬೋದು. ನಿಮ್ಗೆ ಇಷ್ಟ ಆಯ್ತಾ? ಇಲ್ಲ ಆಯಿತು ಅಂದರೆ ನಾರ್ಮಲಾಗಿ ನಿಮ್ಗೆ ಏನಾದರೂ ಯೂಸ್ ಆಗಲಿ ಅಂತ ಹೇಳಿ ಕೊಡಿಸಿದ್ದು. ನೀವೊಬ್ಬರೇ ನಿಮ್ಮ ಫ್ರೆಂಡ್ಸ್ ಜೊತೆ ಹೋದಾಗಾದರೂ ಅಷ್ಟೇ, ಯಾವಾಗಾದರೂ ಹೋದಾಗಾದರೂ ಅಷ್ಟೇ ಯೂಸ್ ಮಾಡಲಿ ಅಂತ. ಇದೇನಿದು? ಇದು ಕ್ಲೂ ಕೊಡ್ಲಾ? ಪರ್ಫ್ಯೂಮ್ ಅಲ್ಲ, ಸುಳ್ಳು. ಕ್ಲೂ ಕೊಡ್ಲಾ? ನಿನ್ಗೆ ಡೈಲಿ ಯೂಸ್ ಆಗೋದು. ಓಕೆ, ಎಲೆಕ್ಟ್ರಾನಿಕ್ ಐಟಮ್ ಅದು. ಇಯರ್ಫೋನ್ ಅಷ್ಟಪ್ಪ ಬರುತ್ತಾ? ಪವರ್ ಬ್ಯಾಂಕ್. ಹೌದು. ಇವರು ಮೊಬೈಲ್ ಎಲ್ಲಿಗೆ ತೊಗೊಂಡೋಗ್ಲಿ ಚಾರ್ಜ್ ಇಲ್ಲ ಅಂತಾರ. ಸೊ ಅದಕ್ಕೆ ಅದನ್ನು ಕೊಡ್ಸಿದ್ದೀನಿ. ಅದಕ್ಕೆ ನೀನು ಪಿನ್ ಏನು ಪ್ಲಗ್ ಮಾಡೋ ಅವಶ್ಯಕತೆ ಇಲ್ಲ. ಮ್ಯಾಗ್ನೆಟಿಕ್ ಇದು. ಏನು ಕಷ್ಟ? ಅಷ್ಟು ದೊಡ್ಡದಿಲ್ಲ ಅದು ಬಾಕ್ಸ್, ಅಷ್ಟು ದೊಡ್ಡದಿರೋದಷ್ಟೇ. ಚೆನ್ನಾಗಿದೆ. ನಮ್ಮ ಕಂಪ್ನಿಲಿ ಯಾರೋ ಒಬ್ರು ಯೂಸ್ ಮಾಡ್ತಾಯಿದ್ರು, ನೋಡಿದ್ದೆ, ಇಷ್ಟ ಆಯಿತು. ಸರಿ ಇವ್ರಿಗೂ ಒಂದು ಕೊಡ್ಸೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದು. ಆ್ಯಕ್ಚುಲಿ ಇದೆಲ್ಲದಕ್ಕಿಂತ ಬೇರೆ ಗಿಫ್ಟ್ ಕೊಡ್ಸಿದ್ದೀನಿ. ಅದು ಲ್ಯಾಕ್ಸ್ವರೆಗೂ ವ್ಯಾಲ್ಯೂ ಇದೆ. ಅದನ್ನು ನಾನು ಇಲ್ಲಿ ತೋರಿಸ್ತಾ ಇಲ್ಲ ಅಷ್ಟೇ. ಹೌದಾ? ನಿಮ್ಗೆ ಇಷ್ಟ ಆಯಿತಾ? ಇವ್ರು ನನ್ನ ಮೇಲೆ ಜಗಳ ಮಾಡಿದ್ರು. ನನಗೆ ಯಾಕೆ ಇದನ್ನು ಕೊಡಿಸ್ದೆ, ನೀನೇ ತೊಗೊಬೇಕಿತ್ತು, ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು. ಬಟ್ ಎನಿವೆ ಕೊಡಿಸ್ಬೇಕಿತ್ತು, ಕೊಡಿಸ್ದೆ. ಎಲ್ಲ ನೋಡ್ಬಿಡ್ಬೇಕು ಇವನು. ಅವನು ಫಸ್ಟ್ ತೋರಿಸ್ಬೇಕು ನಮ್ಮನೆಗೆ ಏನಿದೆ ಏನಿಲ್ಲ ಅದೆಲ್ಲ ನೋಡ್ಕೊಬೇಕಲ್ಲ ಅವನು. ಅದು ಸ್ವಲ್ಪ ಟೈಟ್ ಇದೆ ಅಷ್ಟೇ. ಅರ್ಧಾಕ್ಬಿಟ್ರ ಬಾಕ್ಸ್ ಅರ್ಧಾಕ್ಬಿಟ್ರಾ?
ಇಲ್ಲೇ ಅಂಟು ಮೇಲೆ ಅಂಟ್ಕೊಂಡಿಲ್ಲಪ್ಪ, ನಾನು ಓಪನ್ ಮಾಡಿದ್ದೆ. ಹಿಂಗೆ ಸುಮ್ಮನೆ ಹಿಂಗೆ ಅಂಟು ಹಾಂ, ಜಸ್ಟ್ ಅದು ಮ್ಯಾಗ್ನೆಟಿಕ್ ಅದು. ಚಾರ್ಜ್ ಹಾಕೊಳ್ಳೋದಿಲ್ಲ. ಹಾಂ, ಅದನ್ನ ಚಾರ್ಜ್ ಮಾಡ್ಕೊಬೇಕು. ಹಾಕಿ ನಿಮ್ಮ ಫೋನು. ಕಿತ್ತಾಕ್ಲಾ? ಬೇಡ, ಹಂಗೆ ಇರಲಿ, ಹಂಗೆ ಆಗುತ್ತೆ ಚಾರ್ಜು. ಇರೋಷ್ಟು ದಿನ ಇರಲಿ ಬಿಡಿ. ತಾಳಿ. ಲಾಸ್ಟ್ ಟೈಮ್ ಇವ್ರ ಬರ್ಡೇಗೆ ಅದು ಇಯರಿಂಗ್ಸ್ ಕೊಡ್ಸಿದ್ದೆ. ಮತ್ತೆ ಜಿಮ್ದು ಏನದು ಆಗುತ್ತೆ ನಿಮ್ದು, ಅದು ಚೆನ್ನಾಗಿಲ್ಲ ಇದು. ನಾನು ಹೇಳ್ದೆ ತೊಗೊಬೇಡಿ ಇದು ಅಂತ ಹೇಳ್ಬಿಟ್ಟು ಅದನ್ನ ಓಪನ್ ಮಾಡಿಬಿಟ್ಟು ಹಾಕಿ. ನಂದು ಚೆಕ್ ಮಾಡಿಬಿಟ್ಟೆ ನಾನು ಇಟ್ಕೊಂಡಿದ್ದು. ಎಲ್ಲ ಆಗ್ತೈತೆ, ಆಗುತ್ತೆ ನೋಡಿ ನೋಡಿ, ಆಗ್ತಾ ಇದೆಯಾ? ಈಗ ಇಷ್ಟ ಆಯ್ತಾ? ಎಷ್ಟಿದು? ಅದಾ 1.5. 1,500. 1600 ಏನೋ. 1 ರೂಪೀಸ್ ಕಡಿಮೆ, 1 ರೂಪಿ ಕಡಿಮೆ. ಏನದು? ಅದು ರಿಂಗ್ ಥರ, ಅದೇನು ಯೂಸ್ ಇಲ್ಲ. ಮೇ ಬಿ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಮೊಬೈಲ್ಗೆ ಹಾಕೋದಿರ್ಬೇಕೇನೋ, ಗೊತ್ತಿಲ್ಲ. ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತಾ ಇಲ್ವಾ? ಇಷ್ಟ ಆಯ್ತು. ಆಗ್ತಾ ಇದೆಯಾ? ಆಗುತ್ತೆ, ಸ್ವಲ್ಪ ಅದು ನೋಡ್ಕೊಂಡು ಹಾಕ್ಕೊಬೇಕು ನೀವು. ಅದು ಲಾಸ್ಟ್ ಟೈಮ್ ಕೊಡ್ಸಿದ್ದೆ, ನಿಮಗೆ ನೆನಪಿದ್ಯಾ? ಅದು ಹಾಳು ಮಾಡ್ದಂಗೆ ಇದನ್ನು ಹಾಳು ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಾನು ಇನ್ನೊಂದು ಕೊಡ್ಸಿದ್ನಲ್ಲ, ಅದು ಹೇಗಿತ್ತು? ಇಷ್ಟ ಆಯ್ತಾ? ಬಟ್ ಇಷ್ಟ ಆಯ್ತಾ ಇಲ್ಲ? ಗುಂಡನ್ ಬರ್ಡೇ ನೆಕ್ಸ್ಟ್ ಮಂತ್. ಹೌದು, ಆ ಮಂತ್ ಎಷ್ಟಿದೆ ಅಲ್ಲ. ನನ್ನ ಬರ್ಡೇ, ಆ್ಯನಿವರ್ಸರಿ, ಬೂಬು ಬರ್ಡೇ, ಇವನ್ ಬರ್ಡೇ, ಸೋನು ಸತ್ತೋಗಿದ್ದು ಎಲ್ಲ ಇದೆ. ಏನಪ್ಪ ಅಂದರೆ ಮನೋಜ್ ಅವ್ರಿಗೆ ಗೋಲ್ಡಲ್ಲಿ ಏನೋ ಕೊಡಿಸಿದ್ದೆ, ಅದನ್ನು ವೀಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಸೊ ಇವೆರಡೂ ಅಂದರೆ ನಾನು ಅವರಿಗೆಲ್ಲನೂ ಆಲ್ಮೋಸ್ಟ್ ಕೊಡಿಸಿದ್ದೀನಿ. ಏನು ಕೊಡಿಸ್ಬೇಕಂತ ಗೊತ್ತಾಗಿಲ್ಲ. ಎವ್ರಿ ಟೈಮ್ ಅವ್ರ ಹತ್ರ ಏನಿರಲ್ಲ ಅದನ್ನ ನೋಡಿ ಚೆಕ್ ಮಾಡಿ ಅದೇ ನಾನು ಯಾವಾಗಲೂ ಕೊಡ್ತಾಯಿದ್ದೆ. ಬಟ್ಟೆ ಇರ್ಬೋದು, ಚಪ್ಪಲ್ ಇರ್ಬೋದು, ವಾಚ್ ಇರ್ಬೋದು. ಮತ್ತು ಲಾಸ್ಟ್ ಟೈಮು ಕಲ್ಟ್ ಫಿಟ್ದು ಮೆಂಬರ್ಶಿಪ್ ತೊಗೊಂಡು 1 ಮಂತ್ ಅಷ್ಟೇ ಹೋಗಿದ್ದು, ಹಿಂಗೆಲ್ಲ ಮಾಡಿದ್ರು. ಸೊ ಇವಾಗ ಸುಮ್ಮನೆ ಇರ್ಬೋದು. ಮತ್ತು ಪ್ರತಿ ಟೈಮೂ ಏನಾದರೂ ಅವ್ರಿಗೆ ಏನು ನೆಸೆಸಿಟಿ ಇರುತ್ತೋ ಅದನ್ನಷ್ಟೇ ಕೊಡಿಸ್ತೀನಿ. ಈ ಸಲ ತುಂಬಾ ಥಿಂಕ್ ಮಾಡಿದೆ ಏನು ಕೊಡಿಸ್ಬೇಕಂತ. ಯಾಕೆಂದರೆ ಯಾವಾಗಲೂ ಅವ್ರ ಹತ್ರ ಆಲ್ಮೋಸ್ಟ್ ಏನಿರಲ್ಲ ಅದನ್ನೇ ನಾನು ನೋಡಿ ಕೊಡಿಸ್ತಾ ಇದ್ದಿದ್ದು. ಈ ಸಲ ಏನೂ ಇಲ್ಲ ಅಂತ ಅನ್ನಿಸ್ಲಿಲ್ಲ. ಅಂದರೆ ಅವ್ರ ಹತ್ರ ಎಲ್ಲ ಇದೆ ಅನ್ನೋ ಥರ ಫೀಲ್ ಆಯಿತು ನನಗೆ. ಸೊ ಹಾಗಾಗಿ ಗೋಲ್ಡಲ್ಲಿ ಗೋಲ್ಡ್ ಅವರಿಗೆ ಒಂದು ಗೋಲ್ಡ್ ಪ್ರೆಸೆಂಟ್ ಮಾಡಿದ್ದೀನಿ. ಅಂದರೆ ಇದು ಬರ್ಡೇ ಮುಂಚೆನೇ ನಾನು ಅವರಿಗೆ ತಕ್ಕೊಟ್ಟಿದ್ದು, ಇವತ್ತು ತಕ್ಕೊಟ್ಟಿದ್ದಲ್ಲ. ಒಂದಿನ 12,800 ರೂಪೀಸ್ ಆಯಿತು ನೋಡಿ ಗೋಲ್ಡು. ಸೊ ಆವತ್ತು ಹೋಗಿ ತೊಗೊಂಬಂದಿದ್ದು, ರೇಟ್ ಕಡಿಮೆ ಆಗಿದೆ ಅಂತ ಹೇಳಿ. ಸೊ ಅವತ್ತೇ ಕೊಟ್ಬಿಟ್ಟೆ. ಮೇ ಬಿ ಒಂದು 10 ದಿನ ಆಗಿರ್ಬೋದು. ಮತ್ತು ಈ 1-2 ಪ್ರಾಡಕ್ಟು ಇದು ಟ್ರಿಪ್ಪು ಈ ಥರ ಹೋದಾಗ ಮೊಬೈಲೆಲ್ಲ ಕ್ಯಾರಿ ಮಾಡೋದಕ್ಕೆ ಅವ್ರಿಗೆ ಈಸಿ ಆಗುತ್ತೆ ಅಂತ ಹೇಳಿ ಈ ಬ್ಯಾಗ್ನ ಪರ್ಚೇಸ್ ಮಾಡಿದೆ. ಮತ್ತು ಪವರ್ ಬ್ಯಾಂಕ್ ಯಾವಾಗಲೂ ಚಾರ್ಜ್ ಇಲ್ಲ ಅಂತ ಇರ್ತಾರೆ ಇವ್ರು ಆಚೆ ಹೋದಾಗೆಲ್ಲ. ಸೊ ಹಾಗಾಗಿ ಇದು ಪವರ್ ಬ್ಯಾಂಕ್ ಕೊಡಿಸಿದ್ದೀನಿ. ಇವಾಗ ಏನಪ್ಪ ಅಂತ ಅಂದರೆ ನಾವು ಆಚೆ ಹೋಗ್ತಾ ಇದ್ದೀವಿ. ಅಂದರೆ ಮನೋಜ್ ಅವ್ರ ಟ್ರೀಟ್ನ ನಾನು ಕೊಡಿಸ್ತಾ ಇದ್ದೀನಿ. ಮನೋಜ್ ಅವ್ರ ಬರ್ಡೇ ಟ್ರೀಟ್ನ ರಮ್ಯಾ ಮತ್ತು ನಮ್ಮ ಮಾಮನ ಮಗಳು ಬುಬ್ಬು ಎಲ್ಲರನ್ನೂ ಕರ್ಕೊಂಡೋಗಿ ಪೋಲಾರ್ ಬಿಯರ್ಗೆ ಹೋಗೋಣ, ಐಸ್ ಕ್ರೀಮ್ ತಿನ್ಕೊಂಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಸೊ ಇವಾಗ ಅಮ್ಮನ ಮನೆ ಹತ್ರ ಹೋಗಿ ಅಲ್ಲಿಂದ ಅವ್ರನ್ನೆಲ್ಲ ಪಿಕ್ ಮಾಡಿಕೊಂಡು ಪೋಲಾರ್ ಬಿಯರ್ಗೆ ಹೋಗಬೇಕು. ಬನ್ನಿ ಹೊರಡೋಣ, ಲೇಟ್ ಆಗಿದೆ. ಮತ್ತೆ ರಿಟರ್ನ್ ಬರೋಷ್ಟು ಮತ್ತೆ ಲೇಟ್ ಆಗುತ್ತೆ. ನಾವಿವಾಗ ಹೊರಟಿದ್ದೀವಿ. ಮನೋಜ್ ಅವರು ಇಲ್ಲೇ ಕ್ರಿಕೆಟ್ ನೋಡ್ಕೊಂಡು ಓಡಿಸ್ತಾ ಇದ್ದಾರೆ.
ಎಸ್ ಮನು, ಇವತ್ತು ಸೆಲೆಬ್ರೇಷನ್ ಮಾಡ್ದು ಅಲ್ವಾ? ನಿಮ್ಗೆ ಹೇಗಿತ್ತು? ಏನು ಅನ್ನಿಸ್ತು? ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು? ಬರ್ಡೇ ಸೆಲೆಬ್ರೇಷನ್ ಚೆನ್ನಾಗಿತ್ತು. ಅಂದ್ರೆ ಲೈಕ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಬಟ್ಟೆ ತಗೊಂಡಿದ್ದೆ 15 ಡೇಸ್ ಬ್ಯಾಕ್. ಆಮೇಲೆ ಗೋಲ್ಡ್ ಕೊಡ್ಸಿದಲ್ಲ, ನನಗೆ ಗೋಲ್ಡೇನು ಅಷ್ಟು ಬೇಕಾಗಿರಲಿಲ್ಲ. ಬಟ್ ನೀನೇ ತಗೋಂತವ್ರು ನನಗೆ ಕೊಡಿಸ್ದೆ, ಪರವಾಗಿಲ್ಲ. ಬಟ್ ನನಗೆ ಇವಾಗ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನು ಕೇಕ್ ಮಾತ್ರ ಸಖತ್ತಾಗಿತ್ತು. ನಾನು ಯಾವತ್ತತ್ರ ತಿಂದಿಲ್ಲ ಕೇಕ್. ಹೌದಾ? ಆಕ್ಚುಲಿ ಅದಕ್ಕಿಂತ ದುಡ್ಡು ಪ್ರಶ್ನೆ ಅಲ್ಲ, ಬಟ್ ಟೇಸ್ಟಿ ಆಗಿರೋದು ಚೆನ್ನಾಗಿತ್ತು. ಮತ್ತೆ ಟೇಸ್ಟಿ ಆಗಿತ್ತಾ? ಅಂದ್ರೆ ನಾನು ಅನ್ಕೊಂಡಿದ್ದೆ ಇವರು ಟ್ರೈ ಮಾಡಿರಲ್ಲ ಅದು ಅಂತ. ಸೊ ಹಾಗಾಗಿ ಅದೇ ತರ ಕೇಕ್ನ ತರಿಸ್ಬೇಕು ಅಂತ ಹೇಳಿ ಟೊಮೊಟೊದಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದು. ಸೊ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಅವರು ಬರುವಾಗಲೂ ಅದನ್ನೇ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿತ್ತು, ನಾನು ಯಾವತ್ತೂ ಈ ಥರ ತಿಂದಿರಲಿಲ್ಲ, ಇಷ್ಟ ಆಯಿತು ನನಗೆ. ಲೈಕ್ ಅವರು ಕಾಸ್ಟ್ಲಿದೆಲ್ಲ ತಿಂದಿದಾರಂತೆ, ಇದೂ ಕಾಸ್ಟ್ಲಿ ಇಲ್ಲ ಅಂತಲ್ಲ. ಬಟ್ ಅಂದರೆ ಒಂದು ಪೀಸ್ ಒಂದು ಸ್ಲೈಸ್ ಈ ಥರ ಇರುತ್ತಲ್ಲ, ಅದು 700 ಈ ಥರ ಎಲ್ಲ ತಿಂದಿದಾರಂತೆ. ಅಷ್ಟು ಟೇಸ್ಟ್ ಅನಿಸಿಲ್ವಂತೆ ಇವರಿಗೆ. ಸೊ ಈ ಕೇಕ್ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ರು. ಸೊ ನಾನು ಅಂದ್ಕೊಂಡಿದ್ದೆ ಲೈಕ್ ಯಾವ ಥರ ಮಾಡಿಸ್ಬೇಕು ಅಂತ. ನಾನು ಆಲ್ರೆಡಿ ನೋಡಿದ್ದೆ ಕೇಕ್ ಯಾವ ಥರ ಮಾಡಿಸ್ಬೇಕು ಅಂತ. ಬಟ್ ಆಮೇಲೆ ಒಂದು ಥಾಟ್ ಬಂತು, ಓಕೆ ಇದನ್ನು ತಿಂದಿರೋಕೆ ಅವರು ಚಾನ್ಸ್ ಇಲ್ಲ, ಸೊ ನೋಡೋಣ, ಟ್ರೈ ಮಾಡಿಸೋಣ, ಇಷ್ಟ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಇದನ್ನು ಆರ್ಡ್ರ್ ಮಾಡಿದ್ದು. ಸೊ ಚೆನ್ನಾಗಿತ್ತು, ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು, ಅವ್ರಿಗೂ ಇಷ್ಟ ಆಯಿತು. ಮತ್ತು ಅದು ಗೋಲ್ಡು ನಾನೇನು ಕೊಡಿಸಿದ್ದೆ, ಇವರು ಅವತ್ತಿಂದನೂ ನನಗೆ ಬೈತಾನೆ ಇದ್ದಾರೆ, ನನಗೇಂತು ಕೊಡಿಸ್ದೆ, ನೀನು ತೊಗೊಬೋದಿತ್ತು ಅಂತ ಹೇಳಿಬಿಟ್ಟು. ಬಟ್ ಓಕೆ, ಯಾವಾಗಲೂ ನಾನೇ ತೊಗೊತಾ ಇದ್ದರೆ ಚೆನ್ನಾಗಿರಲ್ಲ, ನೀವು ಸ್ವಲ್ಪ ತೊಗೊಳ್ಳಿ ಅಂತ ಹೇಳಿ ಕೊಡಿಸಿದ್ದಾಯಿತು. ಇರಲಿ, ಅವರು ಹಾಕ್ಕೊಳ್ಳಿ ಅಲ್ವಾ. ಸೊ ಹಾಗಾಗಿ ತೊಗೊಂಡಿದ್ದಾಯಿತು. ಇವಾಗ ಹೊರಟಿದ್ದೀವಿ. ಎಷ್ಟೊತ್ತಾಗುತ್ತೆ, ಎಲ್ಲ ಶ್ಯಾಡೋ ಎಲ್ಲ ಬೀಳ್ತಾ ಇದೆ ನನ್ನ ಮೇಲೆ. ಎಷ್ಟೊತ್ತಾಗುತ್ತೆ ಏನೂ ಗೊತ್ತಿಲ್ಲ. ಸ್ವಲ್ಪ ಟ್ರಾಫಿಕ್ ಇದೆ, ನೋಡೋಣ, ಹೋಗೋಣ. ಒಂದು 45 ಮಿನಿಟ್ಸ್ ಬೇಕಾ ರೀಚ್ ಆಗೋದಕ್ಕೆ ಮನೆಗೆ? ಟೈಮ್ ಎಷ್ಟು? 8 o'clock. ಹಾಂ, 45 ಆ ಥರ ಬೇಕು. ಸೊ ಇವಾಗ ಹೊರಡೋಣ. ಎಸ್, ನಾವು ಇವಾಗ ಮನೆಗೆ ಹೋಗಿ ಮನೆಯಿಂದ ಎಲ್ಲರೂ ಪಿಕ್ ಮಾಡಿಕೊಂಡು ಇವಾಗ ಪೋಲಾರ್ ಬಿಯರ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಇವಾಗ ಪೋಲಾರ್ ಬಿಯರ್ ಹತ್ರ ಬಂದಿದ್ದೀವಿ. ಬಾ ಪಪ್ಪು, ನಡಿ. ಎಲ್ಲ ತಿಂದು ಖಾಲಿ ಮಾಡಿದರೆ, ಇವೆರಡು ಮಾತ್ರ ಇವರಿಬ್ಬರು ಆರ್ಡ್ರ್ ಮಾಡ್ಕೊಂಡಿದ್ರು. ಇವೆರಡನ್ನ ಖಾಲಿ ಮಾಡಿಲ್ಲ, ನಾವೆಲ್ಲ ಆರ್ಡ್ರ್ ಮಾಡಿದ್ದೆಲ್ಲ ಖಾಲಿ ಆಗಿದೆ. ಎಸ್, ನಾವು ಈಗಷ್ಟೇ ನಮ್ಮ ಮನೆಗೆ ಬಂದ್ವಿ, ರೀಚ್ ಆದ್ವಿ. ಸೊ ಎಸ್, ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.